ಆಕಾಶವಾಣಿ ಕಲಬುರಗಿ. ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ. ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ್ ಜಾಲ್ವಾದಿ ಹಾಗೂ ರಮೇಶ್ ಕೋಟ್ಯಾಳ್ ಅವರ ಸಂತನೆಂದರೆ ಯಾರು, ದಿವ್ಯತೆಯ ಅರಿತವನು ಹಾಗೂ ಪಂಚಾಕ್ಷರಿ ಪುಣ್ಯಶೆಟ್ಟಿ ಅವರ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರು ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ. ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಅಂಬಾರಾಯ್ ಆರ್ ಮಡ್ಡೆ. ಸಂತನೆಂದರೆ ಯಾರು, ದಿವ್ಯತೆಯ ಅರಿತವನು ಎಂಬ ಸಿದ್ದೇಶ್ವರ ಸ್ವಾಮೀಜಿಗಳ ಕುರಿತಾಗಿರ್ತಕ್ಕಂಥ ಕವನಗಳನ್ನು ಶ್ರೀನಿವಾಸ್ ಜಾಲವಾದಿ ಹಾಗೂ ರಮೇಶ್ ಕೋಟ್ಯಾಳ್ ಇವರ ಸಂಪಾದಕತ್ವದಲ್ಲಿ ಹೊರಬಂದಿದ್ದು, ಈ ಕೃತಿಯು ಶರಣ ಸಾಹಿತ್ಯ ಪರಿಷತ್ತು ಯಾದಗಿರಿ ಇವರ ಪ್ರಕಾಶನದಲ್ಲಿ ಮೂಡಿಬಂದಿದೆ. 2024ರಲ್ಲಿ ಮೊದಲ ಮುದ್ರಣವನ್ನು ಹೊಂದಿದ್ದ ಈ ಕೃತಿ ಒಟ್ಟು 260 ಪುಟಗಳಿಂದ ಕೂಡಿದೆ. ಇಳಾ ಗ್ರಾಫಿಕ್ಸ್ ಬೆಂಗಳೂರು ಇವರ ಮುದ್ರಣಾಲಯದಲ್ಲಿ ಮುದ್ರಣಗೊಂಡಿರತಕ್ಕಂಥದ್ದು. ಇದರಲ್ಲಿ ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಸಂದೇಶವೂ ಕೂಡ ಒಳಗೊಂಡಿದೆ. ಶ್ರೀಮತಿ ಅಕ್ಕನಾಗಮ್ಮ ಜ್ಞಾನಪ್ಪ ಹೊಟ್ಟೆಯವರಿಗೆ ಅರ್ಪಣೆಯಾಗಿರ್ತಕ್ಕಂಥ ಕೃತಿ. ಈ ಕೃತಿಗೆ ಡಾಕ್ಟರ್ ಸತೀಶ್ ಕುಮಾರ್ ಹೊಸಮನಿ ಸರ್ ಅವರು ಮುನ್ನುಡಿಯನ್ನು ಬರೆದು ಶುಭ ಹಾರೈಸಿದ್ದಾರೆ. ಶ್ರೀ ವಾಸು ಹೆರ್ಕಲ್ ಇವರು ಚಿಂತನೆಯ ಅಭಿಮತವನ್ನು ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ರಾಜ್ಯದ ಪ್ರವಾಸಿ ತಾಣಗಳಲ್ಲಿ ಒಂದಾದ ಗೊಮ್ಮಟ ನಗರಿ ವಿಜಯಪುರ ಜಿಲ್ಲೆಯು ಅತ್ಯಂತ ಆಕರ್ಷಣೀಯವಾಗಿದ್ದು ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದಾಗಿದೆ. ಇದು ಕರ್ನಾಟಕದ ಆಧ್ಯಾತ್ಮಿಕ ತವರು ಜಿಲ್ಲೆಯೂ ಹೌದು. ನಾಡಿನ ಆಧ್ಯಾತ್ಮಿಕ ಚೇತನ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ನೆಲೆಸಿರ್ತಕ್ಕಂಥ ವಿಜಯಪುರ ನಗರಕ್ಕೆ ಪ್ರಮುಖ ಸ್ಥಾನ ದೊರೆತಿದೆ. ಈ ಶತಮಾನ ಕಂಡ ನಡೆದಾಡುವ ದೇವರು ಭಗವಂತನ ರೂಪದಲ್ಲಿ ಧರೆಗಳಿದು ಜ್ಞಾನದ ದಾಸೋಹವನ್ನು ನೀಡುವ ಅಪರೂಪದ ಬೆಳಕನ್ನು ಬೆಳಗುವ ಸೂರ್ಯ ಚಂದ್ರ, ಹಾಗೆ ಸಮಾಜದಲ್ಲಿ ಬೇರೂರಿರುವ ಮೌಢ್ಯತೆಯನ್ನು ಹೋಗಲಾಡಿಸಿದ ಶ್ರೀಗಳು, ಜ್ಞಾನ ಜ್ಯೋತಿಯ ದೀಪವನ್ನು ಬೆಳಗಿಸಿದ ಕೀರ್ತಿ ಶ್ರೀ ಸಿದ್ದೇಶ್ವರ ಶ್ರೀಗಳದ್ದು. ಇವರು ಅಪ್ರತಿಮ ಸಂತರು, ನಡೆದಾಡುವ ವಿಶ್ವಕೋಶ ಎನಿಸಿದ್ದಾರೆ. ಭಾರತೀಯ ಪಾಶ್ಚಿಮಾತ್ಯ ತತ್ವಶಾಸ್ತ್ರಗಳು ಎರಡನ್ನ ಆಳವಾಗಿ ಅಧ್ಯಯನ ಮಾಡಿದ್ದ ಅಪರೂಪದ ತತ್ವಜ್ಞಾನಿ. ಇವರು ಜ್ಞಾನ ಯೋಗಿಗಳಾಗಿ ಪ್ರವಚನ ಯೋಗಿಗಳೂ ಆಗಿದ್ದರು. ಸರಳ ಮೃದು ಮಾತುಗಳಲ್ಲಿ ಪ್ರವಚನ ನೀಡುವ ಇವರು ಅತ್ಯಂತ ಪರಿಣಾಮಕಾರಿ, ಹೃದಯ ಸ್ಪರ್ಶಿಯಾಗಿ ಸಾತ್ವಿಕ ಜೀವನವನ್ನು ನಡೆಸಿದವರು. ಇವರ ಆಹಾರ ವಿಹಾರ, ಆಚಾರ ವಿಚಾರ, ಭಾವ ಭಾಷೆಗಳಲ್ಲಿ ಪರಿಶುದ್ಧತೆ ಕಾಯ್ದುಕೊಂಡವರು. ನಿಸರ್ಗವನ್ನ ಹೆಚ್ಚು ಪ್ರೀತಿಸಿದ ಸಂತ. ನಿಸರ್ಗದಲ್ಲಿ ಅರಳುವ ಪುಷ್ಪದಂತೆ ಸಹಜವಾಗಿ ಬದುಕುವುದು ಶ್ರೀಗಳ ಆಶಯವಾಗಿತ್ತು. ಮಗುವಿನಂತೆ ಮುಗ್ಧ ಮನಸ್ಸು, ಅಷ್ಟೇ ಸಾತ್ವಿಕ ಹಠವಾದಿಯಾದ ಇವರು ಹೊಗಳಿಕೆಗೆ ವಿರೋಧವಾಗಿದ್ದರು. ಅತ್ಯಂತ ಸೂಕ್ಷ್ಮ ಸಂವೇದನೆಯ ಶ್ರೀಗಳು ಕೋವಿಡ್ ಸಂದರ್ಭದಲ್ಲಿ ಮಾತ್ರ ವಿಡಿಯೋ ಶೂಟಿಂಗ್ ಮಾಡಲು ಒಪ್ಪಿದವರು. ಅಂದರೆ ಪ್ರಚಾರದಿಂದ ಅಷ್ಟು ದೂರ ಉಳಿದಿರ್ತಕ್ಕಂಥ ವ್ಯಕ್ತಿತ್ವ ಇವರದು. ಪತ್ರಕರ್ತರಿಗೆ, ಮಾಧ್ಯಮದವರಿಗೆ ಯಾವತ್ತೂ ಸಂದರ್ಶನ ನೀಡಲೇ ಇಲ್ಲ. ಪರಿಪೂರ್ಣ ಜ್ಞಾನವನ್ನು ಹೊಂದಿದ್ದರೂ ಸಂತನು ಮಗುವಿನಂತೆ ಸರಳ ಮುಗ್ಧನಾಗಿರುತ್ತಾನೆ ಎನ್ನುವುದಕ್ಕೆ ಶ್ರೀಗಳು ಉತ್ತಮ ಉದಾಹರಣೆಯಾಗಿದ್ದಾರೆ. ಮೆಚ್ಚುಗೆ ಹಾಗೂ ಖಂಡನೆ ಎರಡರಲ್ಲೂ ಸಮಚಿತ್ತನಾಗಿರುತ್ತಾನೆ. ಅಧ್ಯಾತ್ಮದ ಜೊತೆಗೆ ವಿಜ್ಞಾನವನ್ನ ಅರಿತವರಾಗಿದ್ದರು. ಎಲ್ಲಿಯೂ ತಮ್ಮ ಪಾಂಡಿತ್ಯ ಪ್ರದರ್ಶನ ಮಾಡಿದವರಲ್ಲ. ಜನರಿಗೆ ಬೇಕಾದ ವಿಷಯ ಮಾತ್ರ ಹೇಳುತ್ತಿದ್ದರು. ಹಾಗಾಗಿನೇ ಇವರ ಪ್ರವಚನಗಳಲ್ಲಿ ಲಕ್ಷ ಸಂಖ್ಯೆಯಲ್ಲಿ ಜನ ಸೇರುತ್ತಿದ್ದರು. ಶ್ರೀಗಳ ಒಂದು ಸಂಕಲ್ಪ ಶಕ್ತಿಯು ಅಗಾಧವಾದುದು. ಶ್ರೀಗಳು ಜಗತ್ತಿನ ಜ್ಞಾನ ಸಂಪತ್ತವನ್ನೆಲ್ಲ ಸಂಗ್ರಹಿಸಿ, ಅದನ್ನು ಗ್ರಹಿಸಿ ಸಾವಿರಾರು ಗ್ರಂಥಗಳನ್ನು ಅಧ್ಯಯನ ಮಾಡಿ ಅದರಲ್ಲಿನ ಉತ್ತಮ ವಿಷಯಗಳನ್ನು ಹೆಕ್ಕಿ ತೆಗೆದು ತಮ್ಮದೇ ಆದ ಪ್ರಖರ ಚಿಂತನಾಲಹರಿಯಲ್ಲಿ ವಿವೇಚಿಸಿ ಅತ್ಯಂತ ಸರಳಗೊಳಿಸಿ ಭಕ್ತರಿಗೆ ತಿಳಿಸುತ್ತಿದ್ದರು. ಇವರ ಹೃದಯ ಬೆಣ್ಣೆಯಷ್ಟೇ ಮೃದುವಾಗಿತ್ತು. ಭಕ್ತರ ಕಷ್ಟಕ್ಕೆ ಕರಗುವ ವ್ಯಕ್ತಿತ್ವದವರು. ವಿದ್ಯೆ ವಿನಯ ಸಂಪನ್ನನಾದ ಬ್ರಾಹ್ಮಣನನ್ನು, ಹಸು ಆನೆ ಶ್ವಾನ ಅವುಗಳನ್ನು ಕೊಂದು ತಿನ್ನುವ ಚಾಂಡಾಲನನ್ನು ಒಂದೇ ದೃಷ್ಟಿಯಲ್ಲಿ ನೋಡುವ ಜ್ಞಾನಿಯಾಗಿದ್ದರು ಶ್ರೀ ಸಿದ್ದೇಶ್ವರ ಶ್ರೀಗಳು. ಆಧುನಿಕ ವಚನ ಸಾಹಿತ್ಯದಲ್ಲಿ ಅಭಿನವ ಅಲ್ಲಮ ಪ್ರಭುದೇವರೆಂದು ಜನಮನದಲ್ಲಿ ಸ್ಥಾನವನ್ನು ಪಡೆದ ಶ್ರೀಗಳು ಬಯಲಲ್ಲಿ ಬಯಲಾದರೂ ಗಿಡ ಮರ ಹಸಿರು ನದಿ
ಸಾಗರ, ನೆರೆ, ತೊರೆಯ ನೀರಿನಲ್ಲಿ, ಗುಡ್ಡ, ಬೆಟ್ಟ, ಕಲ್ಲು ಬಂಡೆಗಳ ನಿಸರ್ಗದಲ್ಲಿ ಭಕ್ತರಿಗೆ ಸದಾಕಾಲ ಕಾಣುತ್ತಾರೆ. ಜ್ಞಾನಿಯ ಗುಣ ವಿಶೇಷಗಳನ್ನು ಅಕ್ಷರಗಳಲ್ಲಿ ಹಿಡಿದಿಡುವುದು ಎಂದರೆ ಸಾಗರವನ್ನು ಬಿಂದಿಗೆಯಲ್ಲಿ ತುಂಬಿದಂತೆ. ಅನುಭವಕ್ಕೆ ನಿಲುಕದ ವ್ಯಕ್ತಿತ್ವದವರು. ಇವರ ವ್ಯಕ್ತಿತ್ವದ ಭಾಗವಾಗಿ ಹಲವಾರು ಉದಾಹರಣೆಗಳನ್ನು ನಾವೆಲ್ಲ ಗಮನಿಸಬಹುದು. ಶ್ರೀಗಳ ಕುರಿತು ಬರೆದ ಪ್ರತಿ ಅಂಶವು ಜೀವನದ ಭಕ್ತಿಯ ಸತ್ವವೇ ಆಗಿದೆ. ಬದುಕು ಅನುಭವಗಳ ಪ್ರವಾಹ, ಅದರ ಸಿರಿವಂತಿಕೆಯು ವಿಶ್ವಚಿಂತನ ಹಾಗೂ ಸಂಶೋಧನೆಗಳಿಂದ ಕೂಡಿದ ಚಿಂತನ ಶ್ರೀಗಳದ್ದು. ಸೌಂದರ್ಯವು ರಾಗ ದ್ವೇಷರಹಿತವಾಗಿರುತ್ತದೆ. ಅಸೀಮಿತವಾದ ಸದ್ಭಾವದಿಂದ ಸಮೃದ್ಧಗೊಳಿಸುವುದೇ ಸಾಧನೆ ಎಂಬುದನ್ನು ಸಿದ್ದೇಶ್ವರ ಶ್ರೀಗಳು ಸಾಕ್ಷಿ ಪ್ರಜ್ಞೆ ರೂಪದಲ್ಲಿ ತೋರಿಸಿದವರು. ಅಂಥ ಜೀವನದ ಉಪಯುಕ್ತವಾದ ಅನುಭವಗಳನ್ನು ಆಸಕ್ತರೊಂದಿಗೆ ಹಂಚಿಕೊಳ್ಳುವುದೇ ಧರ್ಮ. ಅದು ಸ್ವಪರ ನೆಮ್ಮದಿಗೆ ಕಾರಣವಾಗಿದೆ. ಆಧುನಿಕ ಜೀವನಕ್ಕೆ ಇವರ ಈ ಚಿಂತನೆ ಬಹಳಷ್ಟು ಉಪಯುಕ್ತವೂ ಕೂಡ ಹೌದು. ವಿದ್ವತ್ತು, ವಿನಯ, ಅಗಮ್ಯ, ಅಗೋಚರ ಎಂಬ ಅದ್ವಿತೀಯ ಅಂಗಿ ಹೊಂದಿರತಕ್ಕಂಥ ಕಿಸೆಯೇ ಇಲ್ಲದ ಶತಮಾನದ ಸಂತ ಇವರು. ಅವರು ಭೂಮಿ ಆಕಾಶದಷ್ಟೇ ವಿಶಾಲ ವ್ಯಕ್ತಿತ್ವದವರು. ಅವರಿಗಿಂತ ಶ್ರೇಷ್ಠ ವ್ಯಕ್ತಿ ಎಂದರೆ ಅವರೇ, ಅದು ಸಿದ್ದೇಶ್ವರ ಶ್ರೀಗಳು. ಅವರಿಗೆ ಅವರೇ ಸಾಟಿ. ಅವರು ಅವರಿಗಿಂತಲೂ ಹೆಚ್ಚು ಮಿಗಿಲು. ಅವರಿಗೆ ಜಗದ ನಿಸರ್ಗದ ವಿಸ್ಮಯ. ಅವರೇ ಅವರಾಗಿರುವಾಗ ನಮ್ಮ ಪಾಲಿಗೆ ಅವರೇ ದೇವರಾಗಿರಬಹುದು. ಶ್ರೀಗಳಂತೆ ಸರಳ ಬದುಕು ಸಾಗಿಸುವುದು ಬಹಳ ಅಸಾಧ್ಯ. ಅವರ ಜ್ಞಾನ, ಪಿಪಾಸೆ, ಮೌನ, ಬಯಲನ್ನು ಅಪ್ಪಿಕೊಂಡ ಪರಿ, ಹೂವು, ಗಿಡ, ಬಳ್ಳಿ, ಗಾಳಿ, ಮಳೆ, ನೀರು, ಬೆಳದಿಂಗಳು, ಬಿಸಿಲು, ಪಕ್ಷಿಗಳ ಇಂಚರ, ಕುಹು ಕುಹು ಗಾನ ಪ್ರೀತಿಸಿದ ಪರಿ ಅನನ್ಯ. ನಿಸರ್ಗದ ಶಿಶುಗಳೇ ಆಗಿದ್ದ ಅವರು ಸಮಯದ ಪರಿಪಾಲನೆ ನೋಡಿ ಬಹುಶಃ ಗಡಿಯಾರ ಗಾಬರಿಯಾಯಿತೇನೋ ಅನಿಸುತ್ತದೆ. ಯಾಕೆಂದರೆ ಜೀವನದಲ್ಲಿ ಒಮ್ಮೆಯೂ ಕೂಡ ಕೈಯಲ್ಲಿ ಗಡಿಯಾರ ಧರಿಸದೇ ಇರುವ ಸಂತ. ಅವರಲ್ಲಿ ಜ್ಞಾನದ ಹಸಿವಿತ್ತು. ಎಲ್ಲರಿಗೂ ಒಳ್ಳೆಯದಾಗಬೇಕೆಂಬ ಹಂಬಲವಿತ್ತು. ಜ್ಞಾನದ ಜೊತೆ ಅನ್ನವನ್ನು ಹಂಚಿದರು. ಜಗತ್ತಿನ ಕಟ್ಟಕಡೆಯ ಮನುಷ್ಯನ ಜೊತೆ ಒಡನಾಡಿದರು. ಇಲ್ಲಿ ಯಾವುದೂ ಶಾಶ್ವತವಲ್ಲ ಎಂಬ ಎಚ್ಚರಿಕೆಯನ್ನು ಪುನಃ ಅವರು ತಮ್ಮ ನಡೆಯ ಮೂಲಕವೇ ನೀಡಿದರು. ಶ್ರೀಗಳ ಸಂಯಮ, ಶಾಂತತೆ, ದುಗುಡ, ದುಃಖ, ದುಮ್ಮಾನ ಹೇಳಿಕೊಳ್ಳಲಾಗದ ಸಂಕಟಗಳು ಎಲ್ಲ ಒಂದು ದಾಖಲೆಯಾಗಿಯೇ ಹೋಯಿತು. ಇದು ದೇವರ ನಿರ್ಗಮನದ ಪವಾಡ. ಒಂದು ಅರ್ಥದಲ್ಲಿ ನ ಭೂತೋ ನ ಭವಿಷ್ಯತಿ ಮಾತು ನೆನಪಾಗುತ್ತದೆ. ಒಂದು ದೊಡ್ಡ ನಿರ್ವಾತ ಸ್ಥಿತಿ ನಿರ್ಮಾಣವಾಗಿದ್ದಂತೂ ಸತ್ಯ. ಬಹಳ ದೊಡ್ಡ ಗುಮ್ಮಟದ ನಿರ್ಗಮನ. ಇಂಥ ಸಂತರನ್ನ ಕುರಿತು ಬರೆದಿರ್ತಕ್ಕಂಥ ಸಂತನೆಂದರೆ ಯಾರು, ದಿವ್ಯತೆಯ ಅರಿತವರು ಅಂತಕ್ಕಂಥ ಒಂದು ಕವನಗಳ ಕುರಿತಾಗಿರ್ತಕ್ಕಂಥ ಕೃತಿಯಲ್ಲಿ ಸಾಕಷ್ಟು ಜನ ಸಾಧಕರು ತಮ್ಮದೇ ಆಗಿರ್ತಕ್ಕಂಥ ಶೈಲಿಯಲ್ಲಿ, ತಮ್ಮದೇ ಆಗಿರ್ತಕ್ಕಂಥ ವಿಚಾರಗಳ ಮೂಲಕ ಅವರಿಗೆ ಅರ್ಪಣೆಯನ್ನ ಮಾಡಿ ಸಾಕಷ್ಟು ಕವನಗಳ ರೂಪದಲ್ಲಿ ಬರೆದಿದ್ದಾರೆ. ಸರಿಸುಮಾರು 161 ಕವನಗಳು ಈ ಪುಸ್ತಕದಲ್ಲಿ ಇರುವುದನ್ನು ಕಾಣ್ತೀವಿ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕವನಗಳೆಂದರೆ ಕೈಲಾಸವಾಗಲಿ ಅಂತಕ್ಕಂಥದ್ದು, ಸಿದ್ದೇಶ್ವರ ಶ್ರೀಗಳು, ಬಯಲಿಗೆ ಬೆಳಕಾದವರು, ಶತಮಾನದ ಸಂತ, ನಗುವ ಮಗು, ನಿತ್ಯ ಉದಯಿಸುವ ಸೂರ್ಯ, ಕತ್ತಲೆ ಕಳೆಯುವ ಸೂರ್ಯ, ನಾನು ಸಿದ್ದುಗೊಂಡ, ಧರೆಯ ಭಗವಂತ, ಭೂಮಂಡಲದ ಬೆಳಕು, ಬಯಲು ಬೆಳಕು, ಜಗದ ಶ್ರೀಗಳು, ನನ್ನ ಕವಿತೆಗಿಲ್ಲ ಬೆಲೆ, ಶ್ರೇಷ್ಠ ಸಂತರಿನಲ್ಲಿ, ತಲ್ಲಣ ತಣಿಸಿದ ಶ್ರೀ ಸಿದ್ದೇಶ್ವರರು, ಭಕುತಿಯ ದಿವುಟಿಗೆ, ಮಸನವ ಶುದ್ಧ ಸಂತ, ಶತಮಾನದ ಸಾವಿಲ್ಲದ ಸಂತ ಗುರುವೆ, ಅಲ್ಲಮ ನಾಕಂಡ ದೇವರು, ಮರಣವೇ ಮಹಾನವಮಿ, ಆಧುನಿಕ ಶ್ರೇಷ್ಠ ಸಂತ, ನಡೆದಾಡುವ ದೇವರು, ಅಮರ ಸಿದ್ದೇಶ್ವರ ಶ್ರೀ, ಬಯಲ ಬೆನ್ನೇರಿ, ಸಿದ್ದೇಶ್ವರ ಶ್ರೀಗಳು ಆತ್ಮವಿಶ್ವಾಸದ ಕಡಲು, ಆಶೀರ್ವದಿಸು ಶ್ರೀ ಸಿದ್ದೇಶ್ವರ ಗುರುತಾಯಿ, ಜೇಬಿಲ್ಲದ ಸಂತ, ಬಯಲನೇ ಉಂಡು ಬಯಲಾದ ಭಗವಂತ, ಶತಮಾನದ ಸಂತ, ಇದ್ದರೆ ಇರಬೇಕು ಸಿದ್ದೇಶ್ವರ ಶ್ರೀಯಂತೆ, ಸರಳತೆಯ ಸರದಾರ, ದೇವ ಮಾನವ, ನಿಜಯೋಗಿ ಸಿದ್ದೇಶ್ವರ ಸ್ವಾಮೀಜಿ, ಆಧುನಿಕ ಶ್ರೇಷ್ಠ ಸಂತ, ಅವನೇ ಉಸಿರು, ಶಬ್ದ, ಅರ್ಥ, ಹೋದರು ಬಹುದೂರ, ಬಯಲಲ್ಲಿ ಬಯಲಾದರು ಶ್ರೀ ಸಿದ್ದೇಶ್ವರ ಸ್ವಾಮೀಜಿ, ನಿರ್ಮೋಹಿ, ಅಪರಿಮಿತ ಕತ್ತಲಲ್ಲಿ ಕಂಡ ನಿಜ ಸಂತ,
ನಿಸರ್ಗ ಪ್ರಿಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು, ಬನ್ನ ಪಡೆದಿರೋ ಎಲೆಮನವೇ, ಅನುಭಾವಿ ತಾಯಿ ಭುವನೇಶ್ವರಿಯ ಸಂತ, ಇಂಥ ಮೊದಲಾದ ಕವನಗಳನ್ನು ಈ ಪುಸ್ತಕದಲ್ಲಿ ಅತ್ಯಂತ ಶ್ರೇಷ್ಠ ರೀತಿಯಲ್ಲಿ ಬರೆದು ಪ್ರಕಟಿಸಿದ್ದು, ಇಂದಿನ ಓದುಗರಿಗೆ ಸಿದ್ದೇಶ್ವರ ಶ್ರೀಗಳ ಕುರಿತು ತಿಳಿದುಕೊಳ್ಳಬೇಕಾದಂಥ ಸಾವಿರಾರು ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಶ್ರೇಷ್ಠ ಗ್ರಂಥ. ಈ ಗ್ರಂಥವನ್ನು ಹೊರತರುವಲ್ಲಿ ಸಾಕಷ್ಟು ಪ್ರಮುಖ ಪಾತ್ರವನ್ನು ವಹಿಸಿದ ಶರಣ ಸಾಹಿತ್ಯ ಪರಿಷತ್ತು ಯಾದಗಿರಿ ತಂಡದವರಿಗೂ ಮತ್ತು ಇದಕ್ಕಾಗಿ ಸಾಕಷ್ಟು ಸಲಹೆಗಳನ್ನು ನೀಡಿರ್ತಕ್ಕಂಥ ಗೌರವ ಸಲಹೆಗಾರರಿಗೂ ಮತ್ತು ಶರಣ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಿಗೂ, ಶರಣ ಸಾಹಿತ್ಯ ಪರಿಷತ್ತು ಯಾದಗಿರಿಯ ಜಿಲ್ಲಾ ಘಟಕದ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ಒಂದು ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು. ಈ ನಾಡು ಕಂಡ ಅಪರೂಪದ ಸಂತ ಎನಿಸಿಕೊಂಡಿರ್ತಕ್ಕಂಥ ಸಿದ್ದೇಶ್ವರ ಶ್ರೀಗಳ ಕುರಿತಾಗಿರ್ತಕ್ಕಂಥ ಈ ಕವನಗಳ ಪುಸ್ತಕ ಅತ್ಯಂತ ಅದಮ್ಯವಾಗಿದ್ದು ಶ್ರೇಷ್ಠವಾಗಿದ್ದು ಓದುಗರನ್ನ ಭಾವಮುಕ್ತರನ್ನಾಗಿ ಮಾಡುವಂಥ ಶಕ್ತಿ ಈ ಪುಸ್ತಕಕ್ಕೆ ಇದೆ. ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಕುರಿತಾಗಿರ್ತಕ್ಕಂಥ ಚರಿತ್ರೆಯನ್ನ ಪಂಚಾಕ್ಷರಿ ಪುಣ್ಯಶೆಟ್ಟಿಯವರು ಬರೆದಿದ್ದಾರೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಬೀದರ್ ಇವರ ಪ್ರಕಾಶನದಲ್ಲಿ ಹೊರಬಂದಿರುವ ಈ ಕೃತಿ 2024ರಲ್ಲಿ ಮುದ್ರಣಗೊಂಡಿದ್ದು 150 ರೂಪಾಯಿ ಬೆಲೆಯನ್ನು ಹೊಂದಿದೆ. ಈ ಕೃತಿಯ ಆಶಯ ನುಡಿಗಳನ್ನು ಸುರೇಶ್ ಚನ್ನಶೆಟ್ಟಿಯವರು ವ್ಯಕ್ತಪಡಿಸಿದ್ದಾರೆ. ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಕಲ್ಯಾಣ ಕರ್ನಾಟಕದ ಕನ್ನಡದ ಕಹಳೆಯನ್ನು ಊದಿದ ಮೊದಲ ಮಠದ ಪೀಠಾಧಿಪತಿಗಳು. ಅದು ಭಾಲ್ಕಿ ಹಿರೇಮಠ. ಈ ಹಿರೇಮಠದ ಪರಂಪರೆಯಲ್ಲಿ ಬಂದಿರತಕ್ಕಂಥ ಇವರು ಬಹುಮುಖಿ ಸಾಧಕರು, ಸಮಾಜದ ಚಿಂತಕರು, ಮುಗ್ಧ ಮನಸ್ಸಿನ ವ್ಯಕ್ತಿತ್ವದವರಾದ ಇವರು ಬಸವ ತತ್ವ ಪ್ರಚಾರ ಮಾಡುವಲ್ಲಿ ನಿರತರಾಗಿದ್ದಾರೆ. ಏಕಕಾಲದಲ್ಲಿ ಅನೇಕ ವಿಷಯಗಳನ್ನು ತಲೆಯಲ್ಲಿ ತುಂಬಿಕೊಂಡು ಅಹೋರಾತ್ರಿ ಕೆಲಸ ಮಾಡುತ್ತಿರುವ ಇವರು ಛಲ ಮತ್ತು ಕಾಯಕದಿಂದಲೇ ಅವರಿಗೆ ಸಂತೃಪ್ತಿಯನ್ನ ಪಡೆದವರು. ಇಂಥ ಶ್ರೀಗಳು ತಮ್ಮ ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನು ಔರಾದ್ ಪಟ್ಟಣದಲ್ಲಿ ಮುಗಿಸಿ ಉನ್ನತ ಶಿಕ್ಷಣವನ್ನು ಬಾಲ್ಕಿ ಮಠದಲ್ಲಿ ಪೂರೈಸಿದವರು. ಸಮಯಕ್ಕೆ ಹೆಚ್ಚಿನ ಮಹತ್ವ ನೀಡಿದ ಇವರು ಗುರಿ ಸಾಧನೆಯ ಅನೇಕ ಅಡೆತಡೆಗಳು ಬಂದರೂ ಅಂಜದೆ ತಮ್ಮ ಗುರಿಯನ್ನು ಸಾಧಿಸಲು ಹಾತೊರೆದವರು. ಗುರುಕುಲ ಸ್ಥಾಪನೆಗಾಗಿ ಅವರ ಶ್ರಮ ಅವಿಸ್ಮರಣೀಯವಾಗಿದೆ. ತಮ್ಮ ಬಾಳನ ಶ್ರೀಗಂಧದಂತೆ ಬಸವ ತತ್ವ ಪ್ರಚಾರಕ್ಕಾಗಿ ತೇಯುತ್ತಿರುವುದು ಇತರ ಮಠಾಧಿಪತಿಗಳಿಗೆ ಆದರ್ಶಪ್ರಾಯವಾಗಿದೆ. ಇವರ ಪ್ರೇರಣೆಯಿಂದನೇ ಇಂದು ಭಾಲ್ಕಿ ಪಟ್ಟಣದಲ್ಲಿ ಮನೆಗೊಂದು ವಚನ ಪ್ರವಚನ ಶೀರ್ಷಿಕೆಯಡಿ ಬಸವ ತತ್ವ ಪ್ರಚಾರ ಮಾಡಲಾಗುತ್ತಿದೆ. ಬಸವತತ್ವ ಮತ್ತು ಕನ್ನಡತ್ವವನ್ನು ಸಮನ್ವಯಗೊಳಿಸಿ ಈ ಭಾಗದಲ್ಲಿ ಶೈಕ್ಷಣಿಕವಾಗಿ ಬಹುದೊಡ್ಡ ಕ್ರಾಂತಿಯನ್ನ ಮಾಡಿದವರು. ಶರಣ ಸಾಹಿತ್ಯದ ಕುರಿತು ವಿಶೇಷವಾಗಿ ವೈಚಾರಿಕವಾದ ಹಲವಾರು ಮೌಲಿಕ ಕೃತಿಗಳನ್ನು ರಚಿಸಿದ್ದಾರೆ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಬಸವ ತತ್ವವನ್ನು ನಿಜ ಆಚರಣೆಯಲ್ಲಿ ತಂದ ಶ್ರೀಗಳ ಬದುಕು ಬರಹ ಕುರಿತು ಚಿಂತನೆ ಮಾಡುವುದು, ಅದನ್ನು ಸಾರ್ವಜನಿಕಗೊಳಿಸುವುದು ನಾಗರಿಕ ಸಮಾಜದ ಆದ್ಯ ಕರ್ತವ್ಯವಾಗಿದೆ. ಇವರು ತರಗತಿ ಶಿಕ್ಷಣ, ಸಮೂಹ ಶಿಕ್ಷಣದ ಸೇವೆಯಲ್ಲಿ ಮಾದರಿಯಾದ ವ್ಯಕ್ತಿತ್ವವನ್ನು ಹೊಂದಿದ ಪೂಜ್ಯರು. ಆಶಾದಾಯಕ ಬೆಳವಣಿಗೆಯಲ್ಲಿ ಘನ ಕಾರ್ಯ ಮತ್ತು ಸ್ಮರಣೀಯವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡಿದ್ದಾರೆ. ವಿಶೇಷವಾಗಿ ಧರ್ಮಗುರುಗಳಾಗಿ ಹಗಲಿರುಳೆನ್ನದೆ ಶರಣ ಸಂಸ್ಕೃತಿ ಪ್ರಸಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಧರ್ಮಗುರು ಶಬ್ದಕ್ಕೆ ಸಲ್ಲುವ ಅರ್ಥ ತಂದುಕೊಟ್ಟಿರುವ ಪೂಜ್ಯ ಸ್ವಾಮೀಜಿಗಳು ಬಸವ ನೆನೆಯುವಿನಲ್ಲಿ ನಾವೆಲ್ಲ ನಿಷ್ಠೆಯಿಂದ ಪಾಲ್ಗೊಳ್ಳಬೇಕು ಎಂಬುದ ಸಂದೇಶವನ್ನು ಸಾರಿದ್ದಾರೆ. ಅಖಿಲ ಭಾರತ ಅನುಭವ ಮಂಟಪದ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇವರಿಗೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ನಾಡೋಜ ಗೌರವವನ್ನು ನೀಡಿ ಗೌರವಿಸಲಾಗಿದ್ದು, ಸಮಕಾಲೀನ ಪ್ರಜ್ಞೆಯ ಪ್ರತೀಕದಂತಿರುವ ಪೂಜ್ಯರು ಲೋಕದಾರ್ಶನಿಕರಾದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರು ವಿಚಾರಧಾರೆಯನ್ನ ದಿನನಿತ್ಯದಲ್ಲಿ ಉಸಿರಾಡುತ್ತಾ ಅದೇ ವಿಚಾರಧಾರೆ ವರ್ತಮಾನದ ಜನಸಮುದಾಯದ ಜೀವನ ಸೂತ್ರವಾಗಬೇಕೆಂಬ ಉತ್ಕಟ ಹಂಬಲದಿಂದ ಜನಜಾಗೃತಿಯ ಮಣಿಯಕ್ಕೆ ಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ನಮ್ಮ ದೇಶ ಭೌತಿಕವಾಗಿ ಪ್ರಗತಿ ಸಾಧಿಸಿದರೂ ನೈತಿಕವಾಗಿ ವಿಗತಿಯಲ್ಲಿದೆ ಎಂಬುದನ್ನು ಅರಿತು ಗುರುಕುಲ ಶಿಕ್ಷಣವನ್ನು ಪ್ರಾರಂಭಿಸಿ ಬಡತನದ ರೇಖೆಗಿಂತ ಕೆಳಗಿರುವ ಮಕ್ಕಳಿಗೆ ಆಸರೆಯಾಗಿದ್ದಾರೆ. ಧರ್ಮ ಪ್ರಸಾರದ ಜೊತೆಗೆ ವಿದ್ಯಾಪ್ರಸಾರವನ್ನ ಮಾಡುತ್ತಾ ಸಾಮಾನ್ಯ ಜನರಿಗೂ ವಚನ ಸಾಹಿತ್ಯದ ರುಚಿ ಉಣಬಡಿಸುತ್ತಿದ್ದಾರೆ. ಸಮಾಜದಲ್ಲಿ ಜಾತಿ, ಮತ, ಪಂಥ ಭೇದ ಭಾವ ಹೋಗಲಾಡಿಸಿ ಸಮಾನತೆಯನ್ನು ತರುತ್ತಲಿದ್ದಾರೆ. ಆಧುನಿಕ ಅನುಭವ ಮಂಟಪದ ಮೂಲಕ ತರಬೇತಿಯನ್ನು ಪಡೆದು ಬಸವ ಪ್ರಾರ್ಥನೆ, ವಚನ, ಪಠಣ, ಶರಣ ಚಿಂತನೆಯನ್ನು ಬೋಧಿಸಿ ಮಕ್ಕಳಲ್ಲಿ, ಜನರಲ್ಲಿ ಬಸವ ತತ್ವ ಪ್ರಚಾರವನ್ನ ಮಾಡುತ್ತಿರುವ ಅವರ ಕಾರ್ಯ ಶ್ಲಾಘನೀಯವಾಗಿದೆ. ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ್ ಜಾಲ್ವಾದಿ ಹಾಗೂ ರಮೇಶ್ ಕೋಟ್ಯಾಳ್ ಅವರ ಸಂತನೆಂದರೆ ಯಾರು, ದಿವ್ಯತೆಯ ಅರಿತವನು ಹಾಗೂ ಪಂಚಾಕ್ಷರಿ ಪುಣ್ಯಶೆಟ್ಟಿ ಅವರ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು
ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ. ಪುಸ್ತಕಗಳನ್ನು ಪರಿಚಯಿಸಿದವರು ಅಂಬಾರಾಯ ಆರ್ ಮಡ್ಡೆ. ನಿರ್ಮಾಣ ನೆರವು ಮಧು ದೇಶ್ಮುಖ್. ನಿರ್ಮಾಣ ಶಾರದಾ ಜಂಬಲ್ದಿನ್ನಿ. ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.